ಭಾರತ ದೇಶ ನಮ್ದು. ಭಾರತದಲ್ಲಿರೋ ನಮ್ಮ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಾವು ಬಿಡ್ತೀವ? ಅದ್ಯಾರಾದ್ರೂ ಅಷ್ಟೇ. ಒಂದು MP ಸ್ಥಾನದಲ್ಲಿರುವ ಕಂಗನಾ ರಾವತ್ ನಮ್ಮ ದೇಶದ ಹೆಣ್ಮಕ್ಳ ಮೇಲೆ ಈ ತರ ಹೇಳಿಕೆ ಕೊಡ್ತಾರಲ್ಲ, ಗಟರ್ ಅಂತ. ಯಾರ್ ಬಾಯಿ ಗಟರು, ಎಲ್ಲಿಂದ ಯಾರು ಬಂದ್ರು? ಒಂದ್ಸಲ ಇವರೇ ಹಿಂದಕ್ಕೆ ಹೋಗಿ ಇವ್ರ ನಡೆದ್ ಬಂದ ದಾರಿನ ಯೋಚನೆ ಮಾಡ್ಲಿ ಹೇಳ್ಬೇಕು. ಈ ಕಂಗನಾ ರಾವತ್ ಇವ್ರು ಫಸ್ಟ್ ಸರಿಯಾಗಿದ್ದಾರ ನೋಡ್ಕೊಂಡು ಆಮೇಲೆ ನಮ್ಮ ಭಾರತ ದೇಶದ ಹೆಣ್ಮಕ್ಳ ಮೇಲೆ ಹೇಳಿ. ಗಂಟೆಗೊಂದು ಗಳಿಗೆಗೊಂದು ಮಾತಾಡೋ ಈ ಕಂಗನಾ ರಾವತ್ ಈಗ ಹೋಗಿ MP ಆಗಿ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡ್ಬಿಟ್ರೆ ಒಂಥರ ಭಾಷಣ, ಇದಕ್ ಮುಂಚೆ ಇನ್ನೊಂಥರ ಭಾಷಣ. ಮುಂಚೆ ಇವ್ರ ಭಾಷಣ ಕೇಳಿ. Parents should be okay with children having sexual partners, and children should be having responsible sex. They should definitely use protection, and monogamy is very important. To change partners is not nice. It will just mess with your system. There's a very deep science to that, why you should not have multiple partners and why you should not mess up with your aura, your energy, your chakras. I will not go into that, but to keep it simple, I think parents, when a child hits adolescence, should know automatically. Like mere parents to shock mein chale gaye the when they knew I am sexually active. So what do they expect? I don't know what they expect, because they got married when they were, like, my mother was 19 and my father was 21. So I don't know what they expect, but I want to say to parents that they should be. ನೋಡಿದ್ರ ವಿಡಿಯೋನ? ನಮ್ಮ ಹೆಣ್ಮಕ್ಳಿಗೆ ಇವ್ರು ಎಷ್ಟು ಮಟ್ಟಕ್ಕೆ ಹೇಳ್ಕೊಡ್ತಾ ಇದಾರೆ, ಹೆಂಗ್ ಹಾಳಾಗೋಗಿ ಅಂತ ಹೇಳ್ಕೊಡ್ತಾ ಇದಾರೆ. ಇವ್ರನ್ನೆಲ್ಲ ನೋಡ್ಕೊಂಡು ಬುದ್ಧಿ ಕಲಿಯಂಗಿದ್ರೆ ಇನ್ನೇನು. ಈ ಕಂಗನಾ ರಾವತ್ ನಮ್ ಜೆನ್ಸಿಗಳನ್ನ ಗಟರ್ ಚಾಪ್ ಅನ್ನೋಕ್ ಮುಂಚೆ ಇವ್ರಿದಾರಲ್ಲ ಪಕ್ಷ, ಆ ಪಕ್ಷದಲ್ಲಿ ಎಂತೆಂತ ಅವ್ರ ಬಾಯಲ್ಲಿ ಎಂತೆಂತ ಮಾತುಗಳು ಬಂದಿದೆ, ಹೋಗಿ ಅವ್ರನ್ನ ಪ್ರಶ್ನೆ ಕೇಳಿ. ನಮ್ ಜೆನ್ಸಿಗಳನ್ನೆಲ್ಲ ನಾವು ಹುಟ್ಟಾಕಿ ಸಾಲದಂತ ಈಗ ನಮ್ಮ ಜೆನ್ಸಿಗಳಿಗೆ ಇನ್ನೊಂದ್ಸಲ ಗಟರ್ ಚಾಪ್ ಅಂತ ಹೇಳಿ ಇನ್ಯಾವ ಪಾರ್ಟಿ ಹುಟ್ಟಾಕ್ಬೇಕು ಅಂತಿದಾರಂತೆ. ಹುಷಾರು, ನಮ್ ಜೆನ್ಸಿಗಳ ಸುದ್ದಿಗೆ ಬರ್ಬೇಡಿ ಯಾರು.